ನನ್ನ ವಾಯ್ಸ್ ಕೇಳಿದ್ರೇನೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಮ್ಯಾಚ್ ಇತ್ತು ಅಂತ. ಸೊ ಬೇಸಿಕಲಿ ನಮ್ಗೆ CSK ಅವ್ರ ಮೇಲೆ ರೆಕಾರ್ಡ್ ಸ್ವಲ್ಪ ವೀಕ್ ಆಗಿ ಇದೆ. ಸೊ ಎಲ್ಲೋ ಒಂದ್ ಕಡೆ ಭಯ ಇತ್ತು. ಸೊ ಈ ವಿನ್ ನಮ್ಗೆ ಯಾಕೆ ಸ್ಪೆಷಲ್ ಅಂತ ಅಂದ್ರೆ ನಿಮ್ಗೆ ಮಲ್ಟಿಪಲ್ ಲೇಯರ್ಸ್ ಇದೆ. ಫಸ್ಟ್ ಗೆಲ್ಬೇಕು, ಅದ್ರ ಮೇಲೆ 18 ಓವರ್ 18 ರನ್ನು ಎಲ್ಲಾನು ಮೀರ್ ಗೆಲ್ವಲ್ಲ, ಅದಕ್ಕೆ ಇನ್ನೇನಾದ್ರೂ ಆಗ್ಲಿ ಮ್ಯಾಟರ್ ಇಲ್ಲ, ಗೆದ್ದಿದ್ದೇ ಮುಖ್ಯ ಇವತ್ತು. ಸೊ ಸ್ಪೆಷಲ್ ಶೌಟ್ ಔಟ್ ಟು ದಯಾಳ್, ಬಿಕಾಸ್ ಲಾಸ್ಟ್ ಇಯರ್ ಅವ್ರ ಪಾಪ ರಿಂಕು ಸಿಂಗ್ ಎದುರುಗಡೆ ಹೊಡ್ಸ್ಕೊಂಡಾಗ ಎಷ್ಟು ಆಡ್ಕೊಂಡಿದ್ರು. ಗ್ರೇಟೆಸ್ಟ್ ಕಮ್ ಬ್ಯಾಕ್, ವಿ ಕ್ಯಾನ್ ಲರ್ನ್ ಸಮಥಿಂಗ್ ಫ್ರಮ್ ದಟ್. ಅದರಿಂದ ನಾವು ಕಲಿಯೋದಿದೆ, ಕಮ್ ಬ್ಯಾಕ್. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಮೂರೇ ಮ್ಯಾಚ್, ಇನ್ನು 3 ಮ್ಯಾಚ್ ಏನಾದ್ರೂ ಅವ್ರಿಗೆ ಸಜೆಷನ್ ಕೊಡಕ್ ಇಷ್ಟಪಡ್ತೀನಿ. SRH ಅವ್ರಿಗೆ ಏನ್ ಸಜೆಷನ್ ಕೊಡ್ತೀನಿ ಅಂದ್ರೆ ಸೋತ್ಬಿಡಿ. ಬ್ಯಾಂಗ್ಳೂರ್ ಅವ್ರು ಏನ್ ಚೇಂಜಸ್ ಮಾಡ್ಕೋಬೇಕಾ? ಸೊ ಬೇಸಿಕಲಿ SRH ಅವ್ರು ನಮ್ಗೆ ಐರನ್ ಲೆಗ್. ಸೊ ಈ ಸಲ ಅವ್ರದ್ದು ಲೆಗ್ ಲ್ಯಾಪ್ಸ್ ಆಗೋಗ್ಬಿಡ್ಲಿ ಅಂತ, ಅಂದ್ರೆ ದೇ ಆರ್ ಮೈ ಸೆಕೆಂಡ್ ಫೇವರೇಟ್ ಟೀಮ್. ಬಟ್ ಸೊ ಇಷ್ಟು ದಿನ ವಿಲ್ ಜಾಕ್ಸ್ ಅವ್ರು ಇದ್ರು, ಏನೋ ಒಂದು ಕಾನ್ಫಿಡೆಂಟ್ ಇತ್ತು. ಸೊ ಇವತ್ತು ವಿಲ್ ಜಾಕ್ಸ್ ಅವ್ರು ಇರ್ಲಿಲ್ಲ, ಏನ್ ಅನ್ಸಿತ್ತು? ಸೊ ಅವ್ರ ಸ್ಥಾನನ ತುಂಬೋದಕ್ಕೆ ಇವಾಗ ಮತ್ತೆ ಮ್ಯಾಕ್ಸ್ವೆಲ್ ಬಂದಿದ್ದಾರೆ, ಲಾಸ್ಟಿಗೆ ಬಂದ್ರು ಅವರು. ಬಟ್ ವಿಲ್ ಜಾಕ್ಸ್ ಸೊ ಇರೋದ್ರಲ್ಲೇ ಮೇಂಟೈನ್ ಮಾಡ್ಬೇಕು. ಸ್ಟಾರ್ಟ್ ಫಸ್ಟ್ ಹಾಫ್ ಅಲ್ಲಿ ನೋಡಕ್ ಹೋದ್ರೆ RCB ಬರುತ್ತೋ ಇಲ್ವೋ ಅಂತ ಕೂಡ ಇದಿರ್ಲಿಲ್ಲ. ಶೂಟಿಂಗ್ ಟೇಬಲ್ ಏನ್ ಮಾತಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಹಾಫ್ RCB ಅಂದ್ರೆ ಇದು RCB ಅಂದ್ರೆ ಆಕ್ಚುಲಿ KGF ಅಲ್ಲಿ ಒಂದು ಸೀನ್ ನೋಡಿದ್ರಾ? ತಾತ ಹೇಳ್ತಾರಲ್ಲ, ಇರಿ ಸಾರ್ ಇನ್ನು ಮುಗ್ದಿಲ್ಲ ಅಂತ. ಸೇಮ್ ಹಂಗೆ ಆಗಿದೆ. ಫೈನಲ್ ಓವರ್ ಕೂಡ ಬಂದಿತ್ತು ಮ್ಯಾಚ್. ಬಟ್ 6 ಬಾಲ್ಗೆ 17 ರನ್ಸ್ ಬೇಕಿತ್ತು. ಫಸ್ಟ್ ಬಾಲ್ ಧೋನಿ 6 ಹೊಡೆದಾಗ ನಮ್ದು ಬಾಯ್ ಬಂದಿತ್ತು. ಏನ್ ಬಾಯ್ ಸೊ ಹೇಗೆ ಅಂದ್ರೆ ಗೆಲ್ಲೋದು ಕನ್ಫರ್ಮ್ ಆಗಿತ್ತು. ಬಟ್ ಆ ಒಂದು ಇನ್ನೊಂದು ಹರ್ಡಲ್ ಇತ್ತಲ್ಲ, ಅದನ್ನ ಕ್ರಾಸ್ ಆಗ್ಬೇಕು ಅಂದಾಗ ಬಟ್